ವಿದ್ಯಾರ್ಥಿಗಳು ಕಲಿಯುವಾಗ ನಿಮ್ಮ ಕಲಿಯುವಂಥ ವಿಧಾನಗಳು ಕೆಲವು ಬಾರಿ ರಾಂಗ್ ಆಗಿರ್ತವೆ. ನಾನು ಸೈಕಾಲಜಿ ಬೇಸ್ ಮೇಲೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಮೆಥಡ್ ಬೆಸ್ಟು ಅಂತ ನಿಮ್ಗೆ ಹೇಳುತ್ತೇನೆ. ಸರ್, ಎರಡು ವಿಧವಾದ ಲರ್ನಿಂಗ್ ಇದೆ. ಒಂದು ಲೌಡ್ ರೀಡಿಂಗ್ ಮಾಡುವಂಥದ್ದು, ಸೈಲೆಂಟ್ ರೀಡಿಂಗ್ ಮಾಡುವಂಥದ್ದು. ನಿಮ್ಮ ಪ್ರಕಾರ ಯಾವುದು ಒಳ್ಳೇದು? ಗಟ್ ಹೇಳಿ, ನಿಮ್ಮ ಮಾತು ಕೇಳಬೇಕು ನನಗೆ ಇವತ್ತು. ಲೌಡ್ ರೀಡಿಂಗ್ ಮಾಡುವಂಥ ಒಂದು ಮೆಥಡ್ ಇದೆ, ಮಾಡಿ. ಸೈಲೆಂಟ್ ರೀಡಿಂಗ್ ಮಾಡೋ ಮೆಥಡ್ ಇದೆ, ಮಾಡಿ. ಎರಡು ಅದ್ಭುತ ಮೆಥಡ್ಗಳೇ. ಬಟ್ ಬೆಳೀತಾ 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 ಹೋದ ಹಾಗೇನೆ ನಿಧಾನಕ್ಕೆ ಲೌಡ್ ರೀಡಿಂಗ್ ಸೈಲೆಂಟ್ ರೀಡಿಂಗ್ ಬರಬೇಕು. ಫಸ್ಟ್ PUC ಬಂದಿರತಕ್ಕಂಥ ವಿದ್ಯಾರ್ಥಿಗಳು 80% ಸೈಲೆಂಟ್ ರೀಡಿಂಗ್ ಮಾಡಬೇಕು, 20% ಲೌಡ್ ರೀಡಿಂಗ್ ಮಾಡಿ. ಡೆಫಿನಿಷನ್ಸ್ಗಳನ್ನು ಓದುವಾಗ ಲೌಡ್ ರೀಡಿಂಗ್ ಮಾಡಿ. ಬಾಯ್ಪಾಠಕ್ಕಿರುವ ಪದ್ಯ ಕೇಳುವಾಗ ಲೌಡ್ ರೀಡಿಂಗ್ ಮಾಡಿ. ಬೇರೆ ಸರ್ ಸೈಲೆಂಟ್ ರೀಡಿಂಗ್ ಹೋಗಿ. ಅದರಿಂದ 5 ಲಾಭ ಇದೆ. 5 ಲಾಭಗಳು ಏನಪ್ಪಾ ಅಂತ ಹೇಳಿದ್ರೆ, ಸೈಲೆಂಟ್ ರೀಡಿಂಗ್ 5 ಲಾಭಗಳು ಏನು ಅಂತ ಹೇಳಿದ್ರೆ, ನಿಮ್ಗೆ ಆಯಾಸ ಆಗೋದಿಲ್ಲ, ತುಂಬಾ ಹೊತ್ತು ಓದ್ಬಹುದು. ಎರಡನೇದು ಫಾಸ್ಟ್ ಓದ್ಲಿಕ್ಕಾಗತ್ತೆ, ಸ್ಲೋ ಅಲ್ಲ, ವೇಗವಾಗಿ ಓದ್ಲಿಕ್ಕಾಗ್ತದೆ ನಿಮ್ಗೆ. ಮೂರನೇದು ನಿಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗಿರ್ತದೆ, ಸೈಲೆನ್ಸ್ ಕ್ರಿಯೇಟ್ ಆಗಿರ್ತದೆ, ಮೆದುಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ನಾಲ್ಕನೇದು ನಿಮಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತದೆ ಸೈಲೆಂಟ್ ರೀಡಿಂಗ್ ಮಾಡೋದ್ರ ಮೂಲಕ. 5ನೇ ಲಾಭ ಏನು ಅಂತ ಹೇಳಿದ್ರೆ, ಶಬ್ದ ಮಾಲಿನ್ಯ ಆಗೋದಿಲ್ಲ, ಇನ್ನೊಬ್ರಿಗೆ ತೊಂದರೆ ಆಗೋದಿಲ್ಲ. ಕರೆಕ್ಟ್ ಇದೆಯಾ? ಹೌದಾ ಸರ್? 80% ಕ್ರಿಯೇಟಿವ್ ಕಾಲೇಜಿನ ಮಕ್ಕಳು ಸೈಲೆಂಟ್ ರೀಡಿಂಗ್ ಮಾಡಬೇಕು, 20% ಲೌಡ್ ರೀಡಿಂಗ್ ಮಾಡಿ ಅದ್ಭುತಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ವಯಸ್ಸಿನ ಮಕ್ಕಳಿಗೆ ಬೆಸ್ಟ್ ಮೆಥಡ್ ಯಾವುದು ಅಂತ ಹೇಳಿದ್ರೆ, ಡಿಸ್ಕಷನ್ ಮೆಥಡ್ ಮೂಲಕ ಓದಿ, ಚರ್ಚೆ ಮಾಡ್ಕೊಂಡು ಓದಿ. ಡೌಟ್ಸ್ಗಳು ಬಂದಾಗ ಆ ಡೌಟ್ಸ್ ಅನ್ನ ಇಮಿಡಿಯೇಟ್ಲಿ ಕ್ಲಾರಿಫೈ ಮಾಡ್ಕೊಳ್ಳಿ, ನಾಳೆಗೆ ನಾಡ್ದಿಗೆ ಅಂತ ಹಾಕಬೇಡಿ. ಮನಸ್ಸಲ್ಲಿ ಡೌಟ್ಸ್ ಬಂದ ಕೂಡಲೇ ನಿಮ್ಗೆ ಲೆಕ್ಚರರ್ಸ್ಗಳು ಸಿಗ್ತಾರೆ, ರಾತ್ರಿ ಕ್ಲಾಸ್ಗಳು ಸಿಗ್ತಾರೆ. ಸರ್, ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಸರ್. ಯಾಕಂದ್ರೆ ಒಂದೊಂದು ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟು. ಅದು ಅರ್ಥ ಆಗಿಲ್ಲ ಅಂತಾದ್ರೆ ಮತ್ತೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ನಿಮ್ಮಲ್ಲಿ ಬಹಳ ಪ್ರೀತಿಯಿಂದ ಹೇಳ್ತೇನೆ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥವ. 10ನೇ ತರಗತಿ ತನಕ ಓದಿದ್ದು ಕನ್ನಡ ಮೀಡಿಯಂ ಅಲ್ಲಿ. ಫಸ್ಟ್ PUC ಬಂದಾಗ ಒಂದು ಪ್ರಾಬ್ಲಮ್ ಆಯ್ತು ನನಗೆ. ಭುವನೇಂದ್ರ ಕಾಲೇಜ್ ಒಂದು ಪ್ರಾಬ್ಲಮ್ ಆಯ್ತು. ಯಾವ ಸಮಸ್ಯೆ ಬಂದ್ರು, ನನ್ನ ಮನ ಫಾರಿನರ್ಸ್ ಬ್ಯಾಚ್ ಅಲ್ಲಿ ಹಾಕಿದ್ರು. ಎಲ್ಲ ಮಕ್ಕಳು ಫಾರಿನರ್ಸ್ಗಳು, ಇಂಗ್ಲಿಷಲ್ಲಿ ಪಾಠ ಮಾಡ್ತಾ ಇದ್ರು. ನಮ್ಗೆ ಎಂಥದ್ದು ಗೊತ್ತಾಗ್ಲಿಲ್ಲ. ಮೊದಲ 1 ತಿಂಗಳು, 2 ತಿಂಗಳು, 3 ತಿಂಗಳು ಕಳೀತು, ಮಾರ್ಕ್ಸ್ಗಳು 0 SSLC ಟಾಪರ್ ನಾವೆಲ್ಲ, 0 ಮಾರ್ಕ್ಸಿಗೆ ಬಂತು. ಅರ್ಥವೇ ಆಗೋದಿಲ್ಲ. ಅವರ ಕ್ಲಾಸಲ್ಲಿ ಬಂದು ವೇಗ ಅಂತ ಹೇಳೋದಿಲ್ಲ, ವೆಲಾಸಿಟಿ ಹೇಳ್ತಾರೆ, ನಮ್ಗೆ ಅರ್ಥ ಆಗೋದಿಲ್ಲ. ಅದು ವೇಗೋತ್ಕರ್ಷ ಹೇಳೋದಿಲ್ಲ, ದೇ ಸೇ ಎಕ್ಸಲರೇಷನ್, ನಮ್ಗೆ ಆ ಶಬ್ದವೇ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಿಧಾನಕ್ಕೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಡಿಕ್ಷನರಿ ಯೂಸ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದೆವು, ಸೈಂಟಿಫಿಕಲಿ ಥಿಂಕ್ ಮಾಡಲಿ ಸ್ಟಾರ್ಟ್ ಮಾಡಿದೆವು. ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ತಾ ಹೋದಾಗ ನಂಗೆ ತುಂಬಾ ಇವತ್ತು ಹೆಮ್ಮೆ ಇದೆ. ಫಸ್ಟ್ PUC ಮುಗಿಸ್ಕೊಂಡು ಹೊರ ಬರುವಾಗ ನಾನು ಮತ್ತೆ ಕ್ಲಾಸಿಗೆ ಟಾಪರ್ ಆಗಿದ್ದೆ ಸರ್. ಕಾನ್ಫಿಡೆನ್ಸ್ ಬಳಸ್ಕೊಳ್ಳೋದನ್ನ ಕಲಿಬೇಕು. ನಾನು ಕನ್ನಡ ಮೀಡಿಯಮು, ನಾನು ಗವರ್ಮೆಂಟ್ ಸ್ಕೂಲು, ನಾನು ಹಳ್ಳಿಯಿಂದ ಬಂದಿರತಕ್ಕಂಥವ, ನನ್ನ ಪೇರೆಂಟ್ಸ್ ನಂಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ನಂಗೆ SSLC ಆರ್ಡಿನರಿ ಮಾರ್ಕ್ಸು. ಸರ್, ಈ ರೀತಿಯ ಯೋಚನೆಗಳಿಂದ ಹೊರಗೆ ಬನ್ನಿ, ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡಿ, ನೀವು ಮಿರಾಕಲ್ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡ್ತೀರಿ, ಅದ್ಭುತ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡ್ತೀರಿ. ನಾನಿವತ್ತು ನಿಮ್ಗೆ ಬಹಳ ಅದ್ಭುತ ಸಂಗತಿಗಳನ್ನ ಹೇಳ್ತೇನೆ, ಇದು ಸೈಂಟಿಫಿಕಲಿ ಪ್ರೂವ್ ಆದ್ದು ಹೇಳ್ತೇನೆ. ನಿಮ್ಮ ಮೈಂಡ್ ಅಲ್ಲಿ, ನಾನು ಮೆಮೊರಿ ಬಗ್ಗೆ ಮಾತಾಡೋದಿಲ್ಲ ಈಗ, ಬ್ರೈನ್ ಬಗ್ಗೆ ಮಾತಾಡೋದಿಲ್ಲ, ಮೈಂಡ್ ಬಗ್ಗೆ ಮಾತಾಡ್ತೇನೆ. ನಿಮ್ಮ ಮೈಂಡ್ ಅಲ್ಲಿ ಜಾಗೃತ ಮನಸ್ಸು ಅಂತ ಟಾಪ್ ಅಲ್ಲಿ ಇದೆ, ಅದನ್ನ ಕಾನ್ಶಿಯಸ್ ಮೈಂಡು ಅಂತ ಕರೀತಾರೆ. ಅದರ ಅಡಿಯಲ್ಲಿ ಸಬ್ ಕಾನ್ಶಿಯಸ್ ಮೈಂಡು ಅಂತ ಹೇಳ್ತಾರೆ, ಸುಪ್ತ ಮನಸ್ಸು ಅಂತ ಹೇಳ್ತಾರೆ. ಅದರ 3ನೇ ಲೇಯರ್ ಇದೆ, 3ನೇ ಡೊಮೈನ್ ಇದೆ, ಅದನ್ನ ಅನ್ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ, ಅಜ್ಞಾತ ಮನಸ್ಸು ಅಂತ ಕರೀತಾರೆ. ನಾನಿವತ್ತು ಮಾತಾಡುವಂತದ್ದು ಜಾಗೃತ ಮನಸ್ಸಿನ ಬಗ್ಗೆ ಅಲ್ಲ. ಸಮುದ್ರದ ಅಲೆಗಳ ಹಾಗೆ ತೇಲುವಂತ ಜಾಗೃತ ಮನಸ್ಸು ಇದೆಯಲ್ಲ, ಅದು ಕುಡಿಸು ಕಳೆ ಗುಣಿಸು ಭಾಗಿಸು ಬಹಳ ಚೆನ್ನಾಗಿ ಮಾಡ್ತದೆ. ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಳ್ತದೆ, ಮೆಮೊರೈಸ್ ಮಾಡ್ತದೆ, ಬಾಯ್ಪಾಠಗಳನ್ನ ಮಾಡ್ತದೆ, ಫಾರ್ಮುಲಾ ನೆನಪಿಟ್ಕೊಳ್ತದೆ, ಕ್ವಶನ್ಸ್ ನೆನಪಿಟ್ಕೊಳ್ತದೆ, ಚಂದ ಬರೆಯುವುದನ್ನ ಕಲಿಸ್ಕೊಡ್ತದೆ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಗೊಳ್ಳುವಂಥದ್ದು ಜಾಗೃತ ಮನಸ್ಸು. ನಿಮ್ಮ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಎಕ್ಸಾಮ್ ಅಲ್ಲಿ ನಿಮ್ಗೆ ಟಾಪ್ ಮಾರ್ಕ್ಸ್ ತೆಗೆಸ್ಕೊಡ್ತಾ ಹೋಗ್ತದೆ. ಬಟ್ ನಾನು ಹೇಳ್ತೇನೆ, ಅದರ ಬಿನೀತ್ ಒಂದು ಲೇಯರ್ ಇದೆಯಲ್ಲ, ದ ಸೆಕೆಂಡ್ ಡೊಮೈನ್, 2ನೇ ಪ್ರಭಾವಲಯ, ಅದನ್ನು ಸುಪ್ತ ಮನಸ್ಸು ಅಂತ ಕರೀತಾರೆ, ಅದನ್ನು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ. ಸರ್, ಈ ಒಂದು ಅದ್ಭುತವಾದ ಈ ಡೊಮೈನ್ ಇದೆಯಲ್ಲ, ಇದು ಮಿರಾಕಲ್ ಕ್ರಿಯೇಟ್ ಮಾಡುವಂತ ಡೊಮೈನ್. ಅದರ ಗಮ್ಮತ್ತೇನು ಅಂತ ಹೇಳಿದ್ರೆ, ನೀವು ಅದಕ್ಕೆ ಯಾವ ಸಿಗ್ನಲ್ಸ್ಗಳನ್ನ ಕೊಡ್ತೀರಿ ಅದೇ ರೀತಿ ವರ್ಕ್ ಮಾಡುತ್ತೆ ಅದು.
ಸಿಗ್ನಲ್ಸ್ ಪಾಸಿಟಿವ್ ಆಗಿದ್ರೆ ಅದು ಪಾಸಿಟಿವ್ ವರ್ಕ್ ಮಾಡ್ತದೆ. ನೆಗೆಟಿವ್ ಸಿಗ್ನಲ್ಸ್ಗಳನ್ನ ಕೊಟ್ರೆ ಅದು ನೆಗೆಟಿವ್ ವರ್ಕ್ ಮಾಡ್ತಾ ಹೋಗ್ತದೆ. ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ, ಗೊತ್ತಾಗತ್ತೆ. ನೀವು ಎತ್ತರವಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಕೆಳಗೆ ನೀರು ರಭಸವಾಗಿ ಹರಿತಾ ಇದೆ, ಕೆಂಪು ಕೆಂಪು ನೀರು ಹರಿತಾ ಇದೆ. ಅದನ್ನ ನೋಡ್ತಾ ನಿಮ್ಮ ಬ್ರೈನ್ ಥಿಂಕ್ ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡ್ತದೆ, ನಾನು ಕೆಳಗೆ ಬೀಳ್ತೇನಾ ಅಂತ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡೋದು ಕೂಡಲೇ ತಲೆ ಚಕ್ಕರ್ ಬಂದು ಡಾಬ್ ಅಂತ ಬೀಳ್ತೀರಿ. ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ಪವರ್. ಸಬ್ ಕಾನ್ಶಿಯಸ್ ಮೈಂಡಿಗೆ ಪಾಸಿಟಿವ್ ಸಿಗ್ನಲ್ಸ್ಗಳನ್ನ ಕೊಟ್ರೆ ಅದು ಪಾಸಿಟಿವ್ ಆಗಿ ವರ್ತಿಸ್ತದೆ, ನೆಗೆಟಿವ್ ಸಿಗ್ನಲ್ಸ್ಗಳನ್ನ ಕೊಟ್ರೆ ಅದು ನೆಗೆಟಿವ್ ಆಗಿ ವರ್ತಿಸ್ತದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ಪಾಸಿಟಿವ್ ಸಿಗ್ನಲ್ಸ್ ಕೊಡೋದಾ ನೆಗೆಟಿವ್ ಕೊಡೋದಾ ಡಿಸೈಡ್ ಮಾಡುವಂಥವ್ರು ನೀವು. ರಿಮೋಟ್ ನಿಮ್ಮ ಕೈಯಲ್ಲಿದೆ, ಟಿವಿ ಮುಂದೆ ಕೂತಿದ್ದೀರಿ, ರಿಮೋಟ್ ನಿಮ್ಮ ಕೈಯಲ್ಲಿದೆ. ಯಾವ ಚಾನಲ್ ನೋಡಬೇಕು ಡಿಸೈಡ್ ಮಾಡೋರು ಯಾರು? ಮಾತಾಡಿ ಸರ್, ಅದ್ಭುತ ಮಕ್ಕಳು ಮಾತಾಡ್ಬೇಕು ಇವತ್ತು, ಹೇಳಿ. ರಿಮೋಟ್ ನಿಮ್ಮ ಕೈಯಲ್ಲಿದೆ, ಟಿವಿ ಮುಂದೆ ಕೂತಿದ್ದೀರಿ ಸರ್, ಯಾವ ಚಾನಲ್ ಡಿಸೈಡ್ ಮಾಡೋರು ಯಾರು? ನೀವೇನಾ ಬೇರೆಯಾ? ಹೌದಲ್ಲ? ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಯಾವ ಸಿಗ್ನಲ್ ಕಳಿಸ್ಬೇಕು ಡಿಸೈಡ್ ಮಾಡೋರು ಯಾರು? ಯಾರು ಮಾಡಬೇಕು? ನಾನು ಕೆಲವು ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾ ಹೋಗ್ತೇನೆ. ಅದು ಪಾಸಿಟಿವ್ ಅಂತಾದ್ರೆ ರೈಟ್ ಹ್ಯಾಂಡ್ ರೈಸ್ ಮಾಡಿ, ನೆಗೆಟಿವ್ ಅಂತಾದ್ರೆ ಲೆಫ್ಟ್ ಹ್ಯಾಂಡ್ ರೈಸ್ ಮಾಡಿ. ಸಿಂಪಲ್ ಮಾಡೋಣ. ನನ್ನ ಸ್ಟೇಟ್ಮೆಂಟ್ಗಳು ಪಾಸಿಟಿವ್ ಅಂತಾದ್ರೆ ಬಲಗೈಯನ್ನ ಮೇಲೆತ್ತಿ, ನೆಗೆಟಿವ್ ಅಂತಾದ್ರೆ ಲೆಫ್ಟ್ ಹ್ಯಾಂಡ್ ಅನ್ನ ರೈಸ್ ಮಾಡಿ. ಎಲ್ಲರೂ ಮಾಡ್ಬೇಕು ಮಾತ್ರ, ಮಾಡೋಣ. ಎರಡು ಕೈ ಮೇಲೆತ್ತು ಅಂತಲ್ಲ, ಒಂದು ಎತ್ತಬೇಕು. ಕರೆಕ್ಟಾ? ಸ್ಟಾರ್ಟ್ ಮಾಡೋಣ. ಬುದ್ಧಿವಂತ ಮಕ್ಕಳು, ಬಹಳ ಬುದ್ಧಿವಂತ ಮಕ್ಕಳು, ಗೊತ್ತಾಗ್ತಾ ಇದೆ ನನಗೆ. ಸ್ಟಾರ್ಟ್ ಮಾಡೋಣ. ಓಕೆ. ಬೆಳಿಗ್ಗೆ ಎದ್ದುಕೊಂಡು ಕನ್ನಡಿ ಮುಂದೆ ನಿಂತ್ಕೋತೀರಿ. ಆಗ ನೀವು ಹೇಳ್ಕೋತೀರಿ, ನಾನು ತುಂಬಾ ಸ್ಮಾರ್ಟ್ ಆಗಿದ್ದೇನೆ. ಪಾಸಿಟಿವ್ ಆರ್ ನೆಗೆಟಿವ್? ಪುನಃ ಆಚೀಚೆ ನೋಡುವಂಥದ್ದಲ್ಲ ಸರ್, ನೀವು ಡಿಸೈಡ್ ಮಾಡಿ. ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ, ನಂಗೆ ಸ್ಟ್ರಾಂಗ್ ಆದ ಪೇರೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ನಂಗೆ ತುಂಬಾ ಶಾರ್ಪ್ ಆಗಿರ್ತಕ್ಕಂಥ ಬ್ರೈನ್ ಕೊಟ್ಟದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಇಂಗ್ಲಿಷಲ್ಲಿ ಗ್ರಾಮರಲ್ಲಿ ಬಹಳ ವೀಕು. ನಾನು ಮ್ಯಾಥ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡುವಾಗ ತಪ್ಪುಗಳನ್ನು ಮಾಡ್ತೇನೆ. ನನಗೆ ಎಕ್ಸಾಮ್ ಹಾಲಲ್ಲಿ ಕಲ್ತದ್ದು ಮರ್ತು ಹೋಗುವಂತ ಕಾಯಿಲೆ ಇದೆ. ನಾನು ಯಾವುದನ್ನಾದ್ರೂ ಇಷ್ಟಪಡ್ತೇನೆ, ಈ ಬಯಾಲಜಿ ಇಷ್ಟಪಡೋಲ್ಲ. ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ರು ನಂಗೆ ಟೈಮ್ ಅನ್ನು ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪಾಸಿಟಿವ್ ಆರ್ ನೆಗೆಟಿವ್? ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ರು ನಂಗೆ ನನ್ನ ಅರ್ಹತೆ ಮಾರ್ಕ್ಸ್ ಇವರೆಗೆ ಬಂದೇ ಇಲ್ಲ. ಕನ್ಫ್ಯೂಸ್ ಆಗ್ತಾ ಇದೆಯಾ? ನನ್ನ ಅರ್ಹತೆ ಪ್ರಕಾರ ಓದ್ತಾ ಹೋದರೆ ನಾನು ಅದ್ಭುತವಾದ ಮಾರ್ಕ್ಸ್ ಅನ್ನು ತಗೊಳ್ಳಬಲ್ಲೆ. ನನ್ನ ಮುಂದಿನ 2 ವರ್ಷಗಳ ಕಾಲ ನನ್ನ ಸ್ಟ್ರಾಂಗ್ ಆದ ಡ್ರೀಮಿಗೋಸ್ಕರ ಡೆಡಿಕೇಟ್ ಮಾಡಬೇಕು. ನನ್ನ ಪೇರೆಂಟ್ಸ್ ನಾನು ಯಾವತ್ತು ಟಾಪರ್ ಆಗಬೇಕು ಅಂತ ಆಸೆ ಪಡ್ತಾರೆ. ನನಗೆ ಕ್ಲಾಸಲ್ಲಿ ಟಾಪರ್ ಆಗಬೇಕು ಅಂತ ಅನಿಸ್ತಾ ಇಲ್ಲ, ಬಟ್ ನನ್ನ ಟಾರ್ಗೆಟ್ ಮಾರ್ಕ್ಸ್ ನನಗೆ ಸಿಗಬೇಕು. ನನಗೆ ಬೆಳಿಗ್ಗಿನ ಹೊತ್ತು ನನ್ನನ್ನು ಯಾರು ಎಬ್ಬಿಸಬೇಕು ಅಂತಿಲ್ಲ, ನಾನು ಬೇಗ ಹೇಳ್ತೇನೆ. ನನ್ನ ಎಲ್ಲ ಕೆಲಸಗಳನ್ನ ನಾನೇ ಮಾಡಬಲ್ಲೆ. ನನಗೆ ನನ್ನ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನಾನು ಪ್ರತಿಯೊಂದು ಸೆಕೆಂಡ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಸೆಕೆಂಡ್ ಪಿ ಸಿ ರಿಸಲ್ಟ್ ಬಂದಾಗ
ವ್ಯಕ್ತಿ ಶ್ರಮ ನಿಲ್ಲಬೇಕು ಅಂತ ನಂಗೆ ಆಸೆ ಇದೆ. ರಿಪೀಟ್ ಮಾಡ್ತೇನೆ. ಸೆಕೆಂಡ್ PUC ರಿಸಲ್ಟ್ ಬಂದಾಗ ನಾನು ನನ್ನನ್ನ ಸ್ಟ್ಯಾಂಡ್ ಮೇಲೆ ನಿಲ್ಬೇಕು ಅಂತ ಆಸೆ ಪಡ್ತೇನೆ. ನನ್ನ ಎಲ್ಲ ಸಾಮರ್ಥ್ಯಗಳನ್ನ ಕೂಡ ತುಂಬಾ ಚೆನ್ನಾಗಿ ಹೊರಗೆ ತರುವಂತ ವೇದಿಕೆ ಕ್ರಿಯೇಟಿವ್ ಕಾಲೇಜಲ್ಲಿದೆ. ನಾನು ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತೇನೆ. ಇದು ತುಂಬಾ ಒಳ್ಳೆ ಬ್ಯಾಚ್ ಅಂತ ನಂಗೆ ಅನಿಸ್ತಾ ಇದೆ. ತುಂಬಾ ಒಳ್ಳೆ ಬ್ಯಾಚ್ ಅಂತ ಅನಿಸ್ತಾ ಇದೆ. ಕ್ರಿಯೇಟಿವ್ ಕಾಲೇಜಲ್ಲಿ 5 ವರ್ಷದ ಅವಧಿಯಲ್ಲಿ ಒಬ್ಬ ವಿದ್ಯಾರ್ಥಿ ಕೂಡ ಫೇಲ್ ಆಗಲಿಲ್ಲ. ಇದು ರೆಕಾರ್ಡ್. ಒಬ್ಬ ವಿದ್ಯಾರ್ಥಿ ಕೂಡ ಫೇಲ್ ಆಗದಿರ್ತಕ್ಕಂತಹ ಒಂದೇ ಒಂದು ಕಾಲೇಜು, ಅದು ಕ್ರಿಯೇಟಿವ್ ಕಾಲೇಜು. 5 ವರ್ಷ ನಾವು ಈ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಿದ್ದೇವೆ. ನಿಮ್ಗಿರ್ತಕ್ಕಂಥ ಚಾಲೆಂಜ್ ಈಗ ಏನು ಅಂತ ಹೇಳಿದ್ರೆ, ನಿಮ್ಗಿರ್ತಕ್ಕಂಥ ಚಾಲೆಂಜ್ ಏನು ಅಂದ್ರೆ 100% ರಿಸಲ್ಟ್ ತಗೊಂಡ್ಬರುವಂತದ್ದಲ್ಲ. ಖಂಡಿತ ಅಲ್ಲ ಸರ್. ಮುಂದಿನ ವರ್ಷದ ಏಪ್ರಿಲ್ ಎಕ್ಸಾಮ್ ಬರುವಾಗ ಎಲ್ಲ ಮಕ್ಕಳು ಕೂಡ A+C ಬರುವಂತ ರೆಕಾರ್ಡ್ ಇನ್ನು ಬಾಕಿ ಇದೆ. ನೀವು ಮಾಡ್ಲಿಕ್ಕೆ ಅರ್ಹರಿದ್ದೀರಿ, ನಿಮ್ಮ ಹತ್ರ ಯೋಗ್ಯತೆ ಇದೆ. ನಾನು ನನ್ನ ಮಾತಿನ ಕೊನೆಯ ಭಾಗದಲ್ಲಿ 2 ಪಾಯಿಂಟ್ಸ್ ಅನ್ನು ಹೇಳಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೇನೆ. ಹೇಳಲಿಕ್ಕೆ ಆಸೆ ಪಡ್ತೇನೆ. ತುಂಬಾ ಚೆನ್ನಾಗಿ ಅದನ್ನು ಹೇಳ್ತೇನೆ. 2 ಶಬ್ದಗಳು ನನಗೆ ಬಹಳ ಇಂಪಾರ್ಟೆಂಟ್. ಒಂದು ಮೋಟಿವೇಶನ್, ಎರಡನೇದು ಇನ್ಸ್ಪಿರೇಷನ್. ನಿಮ್ ಪ್ರಕಾರ ಯಾವುದು ಸ್ಟ್ರಾಂಗು? ನಂಗೆ ಹೇಳಿ. ಪ್ರೇರಣೆ ಮೋಟಿವೇಶನ್, ಇನ್ಸ್ಪಿರೇಷನ್ ಅಂದ್ರೆ ಸ್ಫೂರ್ತಿ. ಯಾವುದು ಸ್ಟ್ರಾಂಗ್ ನಿಮ್ಮಲ್ಲಿ? ಯಾವುದು ಸ್ಟ್ರಾಂಗ್ ನಿಮ್ ಪ್ರಕಾರ? ನಂಗೆ ಹೇಳಿ ಸರ್, ಯಾವುದು ಸ್ಟ್ರಾಂಗು? ಹನುಮಂತನಿಗೆ 100 ಯೋಜನಾ ಸಮುದ್ರವನ್ನ ಹಾರುವ ಶಕ್ತಿ ಇದೆ ಅಂತ ಹೇಳಿ ಜಾಂಬವಂತ ಹೇಳಿಕೊಟ್ಟ. ಆಮೇಲೆ ಹಾರ್ತಾನೆ. ಅದು ಮೋಟಿವೇಶನ್, ಅದು ಪ್ರೇರಣೆ. ಬಟ್ ನ್ಯೂಟನ್ನ ತಲೆ ಮೇಲೆ ಆಪಲ್ ಬಿದ್ದಾಗ ಸಡನ್ನ ಪ್ರಶ್ನೆಗಳು ಬಂತಲ್ಲ, ಅದು ಸ್ಫೂರ್ತಿ. ಬ್ಯಾಟಬಲಿ ಮುಳುಗಿದಾಗ ನೀರು ಹೊರಗೆ ಚೆಲ್ಲೋದನ್ನ ಕಂಡು ಡ್ರೆಸ್ ಹಾಕೋದನ್ನ ಮರೆತು ಯುರೇಕಾ ಅಂತ ಒಬ್ಬ ಓಡಿದ್ನಲ್ಲ, ಅದು ಸ್ಫೂರ್ತಿ. ಹೌದಲ್ಲ ಸರ್? ಯಾವುದು ಸ್ಟ್ರಾಂಗ್ ಹಾಗಾದ್ರೆ? ಸರ್, ಮೋಟಿವೇಶನ್ ಯಾವತ್ತೂ ಕೂಡ ಹೊರಗಡೆಯಿಂದ ಬರುವಂತದ್ದು, ಅದು ಸ್ಟ್ರಾಂಗ್ ಅಲ್ಲ, ಅದು ಟೆಂಪರರಿ ಮಾತ್ರ. ಬಟ್ ಒಳಗಡೆಯಿಂದ ಒಂದು ಪ್ರೆಷರ್ ಸ್ಟಾರ್ಟ್ ಆಯ್ತು ಅಂತಾದ್ರೆ ನೀವು ಜಗತ್ತನ್ನ ಗೆಲ್ಲುವ ಅರ್ಹತೆ ಪಡ್ಕೋತೀರಿ. ಯಾಕಂದ್ರೆ ಎಲ್ಲ ಕಡೆ ಕೂಡ ನಿಮ್ಗೆ ಜಾಮವಂತರು ಸಿಗೋದಿಲ್ಲ ಸರ್. ಎಲ್ಲ ಕಡೆ ನಿಮ್ಗೆ ಸಪೋರ್ಟ್ ಮಾಡುವಂತ ಗುರುಗಳು ಸಿಗೋದಿಲ್ಲ. ಒಳಗಿಂದ ಒಂದು ಬರ್ನಿಂಗ್ ಫೈರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಜಗತ್ತನ್ನು ಗೆಲ್ಲಿಕ್ಕೆ ಆಗ್ತದೆ. ನಾನು ಹೇಳ್ತೇನೆ, ಸ್ಫೂರ್ತಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಆಸೆ ಪಡ್ತೇನೆ. ಮತ್ತೆ ಹೇಳ್ತೇನೆ, ಒಂದು ಕೋಳಿ ಮೊಟ್ಟೆಯನ್ನ ಹೊರಗಡೆಯಿಂದ ಹೊಡೆದ್ರೆ ಅದು ಆಮ್ಲೆಟ್ ಆಗಿಬಿಡುತ್ತೆ, ಮತ್ತೆ ಪ್ರಯೋಜನ ಇಲ್ಲ, ತಿಂದಾಗಿಬಿಡುತ್ತೆ ಅದು. ಬಟ್ ಒಳಗಡೆಯಿಂದ ಎನರ್ಜಿ ಕ್ರಿಯೇಟ್ ಆಯ್ತು ಅಂತಾದ್ರೆ ಒಂದು ಕೋಳಿ ಮರಿ ಹೊರಗೆ ಬರ್ತದೆ, ಅದು ಪರ್ಮನೆಂಟ್ ಮೆಮೊರಿ ಆಗಿರುತ್ತೆ. ಹೌದಲ್ಲ ಸರ್? ಒಳಗಿಂದ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡೋದನ್ನ ಸ್ಫೂರ್ತಿ ಅಂತ ಕರೀತೇನೆ.